ನಮಸ್ಕಾರ, ಸಖತ್ ಸುದ್ದಿಗೆ ಸ್ವಾಗತ. ನಾವು ನಿನ್ನೆ ತಾನೇ ನೋಡಿದೀವಿ, ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು 20 ಲಕ್ಷ ಕೋಟಿಯ ಒಂದು ಪ್ಯಾಕೇಜ್ ಅನ್ನ ಕೊಟ್ಟಿದ್ದೀನಿ ಅಂತ ಅನೌನ್ಸ್ ಮಾಡಿದ್ರು. ಅದಾದ ಮೇಲೆ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಅದರ ಡೀಟೇಲ್ಸ್ ಅನ್ನ ನಿನ್ನೆ ಪ್ರೆಸ್ ಮೀಟ್ ಮೂಲಕ ನಿನ್ನೆ 4 ಗಂಟೆಗೆ ಅದನ್ನ ಹೇಳ್ತಾ ಹೋದ್ರು. ಅದರಲ್ಲಿ MSME ಸೆಕ್ಟರ್ಗೆ ಕೋಟಿಯಷ್ಟು ಕೊಡುವಂತಹ ಒಂದು ಸಂದರ್ಭ ಮತ್ತು ಬೇರೆ ಬೇರೆ ವಿಧಾನಗಳಲ್ಲಿ TDS ಅನ್ನ ರೆಡ್ಯೂಸ್ ಮಾಡುವಂತಹದ್ದು ಅಥವಾ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ಉತ್ತೇಜನ ಕೊಡುವಂತಹದ್ದು, ಈ ತರ ಸಾಕಷ್ಟು ಅಂಶಗಳನ್ನ ಅವರು ಚರ್ಚೆ ಮಾಡಿದ್ದಾರೆ. ಆದರೆ ವಾಟ್ ಎಕ್ಸಾಕ್ಟ್ಲಿ ದಿಸ್ ಪ್ಯಾಕೇಜ್ ಅಂತ ನಾವು ನೋಡೋದಾದ್ರೆ, ಇದು ಯಾವ ರೀತಿಯಾಗಿ ಎಕಾನಮಿನ ಬೂಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನ ನಾವಿವತ್ತು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂಥ ವಿ ರಘುರಾಮನ್ ಅವರನ್ನ ಕೇಳೋಣ. ಬನ್ನಿ ಸರ್. ನಮಸ್ಕಾರ, ವೆಲ್ಕಮ್ ಟು ಸಖತ್ ಸುದ್ದಿ. ನಮಸ್ಕಾರ ಪ್ರಭಾಕರ್ ಅವರೇ, ಗುಡ್ ಟು ಸಿ ಯು ಅಗೇನ್. ಥ್ಯಾಂಕ್ ಯು ಸರ್. ಹೇಳಿ ಸರ್, ಈ ಪ್ಯಾಕೇಜ್ ಬಗ್ಗೆ ಏನ್ ಹೇಳ್ತೀರಿ? ನಾನು ಇಷ್ಟೇ ಹೇಳ್ತೀನಿ, ಈ ಪ್ಯಾಕೇಜು ಒಂದೆರಡು ಒಳ್ಳೆ ಅಂಶಗಳಿದೆ. ಆದರೆ ನೀವು ನೋಡಿದ್ರೆ ಅಷ್ಟು ಫ್ಯಾಕ್ಟರ್ಸ್ ಇನ್ನೂ ಸ್ವಲ್ಪ ವರ್ಕೌಟ್ ಮಾಡಬೇಕು. ಡೀಟೇಲ್ಸ್ ಇನ್ನು ಬಂದಿಲ್ಲ, ಹೇಗೆ ವರ್ಕ್ ಆಗ್ತದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನ್ನ ಪ್ರಕಾರ ಇಟ್ ಇಸ್ ಟು ಅರ್ಲಿ ಟು ಕಮೆಂಟ್ ಆನ್ ದಿ ಎಫಿಕಸಿ ಆಫ್ ದಿಸ್. ನಿಮಗೆ ಇವಾಗ ಗೊತ್ತಾಗೋದಿಲ್ಲ ಇದು ಎಷ್ಟು, ಈ ಪ್ಯಾಕೇಜ್ ಎಷ್ಟು ಚೆನ್ನಾಗಿದೆ ಅದು ಒಳ್ಳೆಯದಾಗಿದೆ ಅಂತ. ನನ್ನ ಪ್ರಕಾರ ಇಟ್ ಇಸ್ ನಾಟ್ ಅಡಿಕ್ವೇಟ್. ಯಾಕೆ ನಾನು ಹೇಳ್ತೀನಿ, ಒಂದೆರಡು ಒಳ್ಳೆ ಅಂಶಗಳಿದೆ ಇದರಲ್ಲಿ. MSMEಗೆ ಪೇಮೆಂಟ್ಸ್ ಎಲ್ಲ 45 days ನಲ್ಲಿ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇಷ್ಟೇ ಹೇಳುದು, ಇಟ್ಸ್ ಅ ವೆರಿ ಗುಡ್ ಥಿಂಗ್. MSMEಸ್ಗೆ ಕ್ಯಾಶ್ ಫ್ಲೋ ತುಂಬಾ ಇಂಪಾರ್ಟೆಂಟ್. ಬಟ್ ಇದೆಲ್ಲ ಅವ್ರಿಗೆ ಆಲ್ರೆಡಿ ದೇ ವರ್ ಟು ರಿಸೀವ್ ಇಟ್. ಏನ್ ಅವ್ರಿಗೆ ಹೊಸದಾಗಿ ಏನ್ ಹಣ ಬರ್ತಾ ಇಲ್ಲ, ಹಳೆ ಕೆಲಸಕ್ಕೆ ಏನ್ ಮಾಡಿದಾರೋ ಅದಕ್ಕೆ ನೀವು ರಿಲೀಸ್ ಮಾಡ್ತೀರಾ. ಬಟ್ ನಾನು ಇಷ್ಟೇ ಹೇಳ್ತೀನಿ, ಈ ಕಷ್ಟ ಕಾಲದಲ್ಲಿ ಅಟ್ಲೀಸ್ಟ್ ಲೆಟ್ ದೆಮ್ ಗೆಟ್ ವಾಟ್ ಇಸ್ ಡ್ಯೂ ಟು ದೆಮ್. ಅದು ಒಂದು ಒಳ್ಳೆ ಅಂಶ. ಎರಡನೇ ಒಳ್ಳೆ ಅಂಶ ಅಂದ್ರೆ ಈ ಗ್ಲೋಬಲ್ ಟೆಂಡರ್ಸ್ 200 crores ಬಿಲೋ, there will be no further global tenders. Those tenders will be decided in favors of MSME ಅಂತ ಹೇಳ್ತಾರೆ. ಆ ಒಂದು ಅಂಶ ಚೆನ್ನಾಗಿದೆ. ಯಾಕೆಂದ್ರೆ ಇವಾಗ ಗ್ಲೋಬಲ್ ಟೆಂಡರ್ ನೀವು ಫ್ಲೋಟ್ ಮಾಡಿದ್ರೆ ಇನ್ ಫ್ರಂಟ್ ಆಫ್ ಫಾರಿನ್ ಕಂಪನೀಸ್ ಇವರು MSMEs ಬೇರೆ ಸಪೋರ್ಟ್ ಮಾಡ್ತಾರೆ, ಬಗ್ಗೆ ದೇ ಕೆನಾಟ್ ಬಿ ಮೇನ್ ಕಾಂಟ್ರಾಕ್ಟರ್ಸ್. ಇವಾಗ ಇದು ಒಂದು ಅಂಶ ನನಗೆ ಸ್ವಲ್ಪ ಐ ಥಿಂಕ್ ಇಟ್ ಇಸ್ ಗುಡ್. ಬಟ್ ಇದೊಂದು ಟೈಮ್ ಆಗ್ತದೆ. ಇವಾಗ ನೀವು ಗವರ್ಮೆಂಟ್ ನಲ್ಲಿ ಟೆಂಡರ್ ಫ್ಲೋಟ್ ಮಾಡಿ ಅದು ಡಿಸೈಡ್ ಮಾಡಕ್ಕೇನೆ 6 ತಿಂಗಳಾಗ್ತದೆ. ಈ 6 ತಿಂಗಳಿನಲ್ಲಿ MSMEs ಸರ್ವೆ ಮಾಡ್ತಾರಾ ಅಂತ ಒಂದು ಪ್ರಶ್ನೆ ಬರ್ತದೆ. ನಮ್ಗೆ ಏನ್ ಬೇಕಾಗಿದ್ರೆ MSMEಗೆ we require demand and only people can give you the demand. Okay. ಇದು ಒಂದು ಗವರ್ಮೆಂಟ್ should keep it in mind. ನೀವು ಲೋನ್ ಕೊಡಬಾರ್ದು. ಲೋನ್ ನೀವು ಕೊಡ್ತೀರಾ, ಲೋನ್ಗೆ ನಾನು ಕೊಲಾಟ್ರಲ್ ಬೇಡ ಅಂತ ಹೇಳ್ತೀರಾ. ಬಟ್ ಯಾವನ್ ಲೋನ್ ತಗೊಳ್ತಾನೆ, ಡಿಮಾಂಡ್ ಇದ್ರೇನೆ ಪ್ರಾಡಕ್ಟ್ಸ್ಗೆ ಲೋನ್ ತಗೊಳ್ತಾನೆ. ಪ್ರಾಡಕ್ಟ್ಸ್ಗೆ ಡಿಮಾಂಡ್ ಇಲ್ಲ ಅಂದ್ರೆ ಲೋನ್ ತಗೊಳ್ತಾನ ಇಲ್ಲ. 1 2 viability. Bankers have to find the MSME viable. viability ಇಲ್ಲ ಅಂದ್ರೆ ಹೇಗ್ ಲೋನ್ ಕೊಡ್ತಾರೆ? ಇದೆಲ್ಲ ನಮ್ಗೆ ಪೇಪರ್ ನಲ್ಲಿ ಚೆನ್ನಾಗಿದೆ ನೋಡಕ್ಕೆ. ಬಟ್ ಯಾರೋ ಕಮೆಂಟ್ ಮಾಡಿದ್ದಾರೆ 20 ಲಕ್ಷ ಕೋಟಿಗೆ 13 0 ಇದೆ ಅಂತ. ಓಕೆ, ಈಗ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ, ಲಾಸ್ಟ್ ಇಂಟರ್ವ್ಯೂ ಹೇಳ್ತಾ ಇದ್ರಿ, ಸೊ ದ ಗವರ್ಮೆಂಟ್ ಹ್ಯಾಸ್ ಟು ಪುಟ್ ಸಮ್ ಮನಿ ಇನ್ ದ ಹ್ಯಾಂಡ್ಸ್ ಆಫ್ ದಿ ಪೀಪಲ್ ಅಂತ, ಅವಾಗ ರೊಟೇಷನ್ ಆಗತ್ತೆ ಅಂತ. ಸೊ ಈ ಪ್ಯಾಕೇಜು ಅದನ್ನ ಎರಡು ಕಂಪೇರ್ ಮಾಡೋದಾದ್ರೆ ಎರಡು ಹೇಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ ಅನ್ಸುತ್ತೆ ನಿಮ್ಗೆ? ನನಗೇನ್ ಅನ್ಸುತ್ತೆ ಅಂದ್ರೆ, ಇಫ್ ಯು ವಾಂಟ್ ಟು ಸೀರಿಯಸ್ಲಿ ಕಿಕ್ ಸ್ಟಾರ್ಟ್ ದಿ ಎಕಾನಮಿ, one, you should spend first.
ಗವರ್ಮೆಂಟ್ ಸ್ಪೆಂಡ್ ಮಾಡಬೇಕು. ಯಾವ ದಿಕ್ಕಿನಲ್ಲಿ? ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಸ್ಪೆಂಡ್ ಮಾಡಬೇಕು, ರೋಡ್ ಬಿಲ್ಡಿಂಗ್ ನಲ್ಲಿ ಸ್ಪೆಂಡ್ ಮಾಡಬೇಕು, ಪವರ್ ನಲ್ಲಿ ಸ್ಪೆಂಡ್ ಮಾಡಬೇಕು, ವಾಟರ್ ರಿಸೋರ್ಸಸ್ ಎನ್ಹಾನ್ಸ್ ಮಾಡಕ್ಕೆ ಸ್ಪೆಂಡ್ ಮಾಡಬೇಕು. ದಿಸ್ ಇಸ್ ಒನ್ ಸೈಡ್. ಸೆಕೆಂಡ್ ಸೈಡ್, ಇನ್ಕಮ್ ಟ್ಯಾಕ್ಸ್ ರೀಫಂಡ್ಸ್ ಕೊಟ್ರೆ ಅದು ನಾಟ್ ಇನಫ್. ಈ ರೀಫಂಡ್ ಇಸ್ ಮೈ ಮನಿ ಓನ್ಲಿ ವಿತ್ ದ ಗವರ್ಮೆಂಟ್. ಐ ಆಮ್ ಓನ್ಲಿ ಗೆಟಿಂಗ್ ಬ್ಯಾಕ್ ವಾಟ್ ಐ ಪೇಡ್ ಎಕ್ಸ್ಟ್ರಾ, ಅಷ್ಟೇ, ಬೇರೆ ಏನಿಲ್ಲ. ಟ್ಯಾಕ್ಸ್ ರೇಟ್ಸ್ ರೆಡ್ಯೂಸ್ ಮಾಡಬೇಕು. ಪುಟ್ ಮೋರ್ ಮನಿ ವಿತ್ ದಿ ಕನ್ಸ್ಯೂಮರ್. ಅವನು ಪುಟ್ ಮೋರ್ ಮನಿ ವಿತ್ ದಿ ಕಂಪನೀಸ್. 25-30% ಟ್ಯಾಕ್ಸ್ ಮಾಡ್ತೀರಾ, ಅವರಿಗೆ ಯು ರೆಡ್ಯೂಸ್ ಇಟ್. ಯು ವಿಲ್ ಪುಟ್ ಮನಿ ವಿತ್ ದಿ ಕನ್ಸ್ಯೂಮರ್ಸ್, ಯು ವಿಲ್ ಪುಟ್ ಮನಿ ವಿತ್ ದಿ ಇಂಡಸ್ಟ್ರಿ. ಇಂಡಸ್ಟ್ರಿ ಹತ್ರ ಹಣ ನೀನ್ ಹಾಕಿದ್ರೆ ಅವ್ನು ತಿರ್ಗಾ ಅವ್ನು ರೀಇನ್ವೆಸ್ಟ್ ಮಾಡ್ತಾನೆ. ಅಂಡ್ ಯು ವಿಲ್ ಗಿವ್ ಎಂಪ್ಲಾಯ್ಮೆಂಟ್. ನಿಮ್ಗೂ ನಮಗೂ ಟ್ಯಾಕ್ಸ್ ಕಡಿಮೆ ಆಗಿದ್ರೆ ನಾವು ಒಂದು ಪೋರ್ಷನ್ ಸೇವ್ ಮಾಡ್ತೀವಿ, ಇನ್ನೊಂದು ಪೋರ್ಷನ್ ಏನ್ ಮಾಡ್ತೀವಿ, ನಾವು ಇನ್ವೆಸ್ಟ್ ಮಾಡ್ತೀವಿ. ಖರ್ಚು ಮಾಡ್ತೀವಿ, ಇನ್ವೆಸ್ಟ್ ಮಾಡ್ತೀವಿ. ಬೋತ್ ವಿಲ್ ಹೆಲ್ಪ್. ಸೊ ಯು ಶುಡ್ ಪುಟ್ ಮನಿ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕನ್ಸ್ಯೂಮರ್. ಈ ಲೋನ್ ಸ್ಕೀಮು, ಇದು ಸ್ಕೀಮ್ ಎಲ್ಲ ನಿನ್ಗೆ ಇವಾಗ ಈ ಪರಿಸ್ಥಿತಿನಲ್ಲಿ ಕೆಲಸಕ್ಕೆ ಆಗೋದಿಲ್ಲ. ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಟು ಇಮಿಡಿಯೇಟ್ ರಿವ್ಯೂ. ಅದ ಮಾಡಕ್ಕೆ ಆಗೋದಿಲ್ಲ. ಹಾಗಾದ್ರೆ ಇಲ್ಲಿ ಈಗ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ರೆ MSMEಗೆ ಅವ್ರಿಗೆ ಪ್ರೊಡಕ್ಷನ್ ಶುರು ಆಗುತ್ತೆ, ಎಂಪ್ಲಾಯ್ಮೆಂಟ್, ಯಾರು ಕೆಲಸ ಕಳ್ಕೋತಾರೆ ಅಂತ ಭಯ ಇತ್ತು, ಕನಿಷ್ಠ ಪಕ್ಷ ಅವ್ರ ಕೆಲಸ ಹೋಗಲ್ಲ ಅನ್ನುವಂತಹದ್ದು ಒಂದು ವಾದ ಇದೆ. ಆದ್ರೆ ಇದ್ರ ಜೊತೆಗೆ ಹಾಗೆ ಅವ್ರ ಕೈಗೆ ದುಡ್ಡು ಹೋದ್ರೆ ಅದು ಜನಕ್ಕೆ ದುಡ್ಡು ಬಂದ ಹಾಗಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ಒಳ್ಳೆ ಪ್ರಶ್ನೆ, ಅದು ವೆರಿ ಗುಡ್ ಪ್ರಶ್ನೆ. ಬಟ್ ಏನಂದ್ರೆ, ಇದು ನೀವು ಬಿಸಿನೆಸ್ ನಲ್ಲಿ ತಿರ್ಗಾ ಕಾನ್ಫಿಡೆನ್ಸ್ ಬರ್ಬೇಕಾದ್ರೆ ದರ್ಸ್ ಓನ್ಲಿ ಒನ್ ಮಂತ್ರ. ಸಪ್ಲೈಗೆ ರೆಡಿ ಇದ್ದೀನಿ, ಡಿಮಾಂಡ್ ರೆಡಿ ಇದೆಯಾ? ಡಿಮಾಂಡ್ ಇಲ್ಲ ಅಂದ್ರೆ ಸಪ್ಲೈ ಇಲ್ಲ. ನಾನು ಸಿಂಪಲ್ ಇಲಸ್ಟ್ರೇಷನ್ ಕೊಡ್ತೀನಿ. ನಾಳೆ ನೀವು ಲಾಕ್ಡೌನ್ ಲಿಫ್ಟ್ ಮಾಡ್ತೀರಾ, ಥಿಯೇಟರ್ ಎಲ್ಲ ಇದೆ, ಮಾಲ್ಸ್ ಎಲ್ಲ ಇದೆ, ಎಲ್ಲರೂ ಇದ್ದಾರೆ, ರೆಡಿ ಇದ್ದಾರೆ ಸಪ್ಲೈ ಮಾಡಕ್ಕೆ. ಹೋಗ್ತೀರಾ? ಸದ್ಯಕ್ಕೆ ಹೋಗಲ್ಲ ಯಾರು. ಅದೇ ಪ್ರಾಬ್ಲಮ್. ಸದ್ಯಕ್ಕೆ ಹೋಗ್ಲಿಲ್ಲ. ಅದೇ ಸದ್ಯ ಅಂದ್ರೆ ಏನಪ್ಪ, 3 ತಿಂಗಳ 6 ತಿಂಗಳ? ಹೌ ವಿಲ್ ಯು ರನ್ ದಿ ಬಿಸ್ನೆಸ್ ಅಂಡ್ ಹೌ ವಿಲ್ ಯು ಟೇಕ್ ಅ ಲೋನ್? ಬಿಸ್ನೆಸ್ ಇಲ್ಲ ಅಂದ್ರೆ ಅವ್ನು ಹೇಗ್ ಲೋನ್ ತಗೊಳ್ತಾನೆ? ಅವನಿಗೆ ಕಾನ್ಫಿಡೆನ್ಸ್ ಇರುದಿಲ್ಲ ಲೋನ್ ತಗೊಳಕ್ಕೆ. ಯಾಕೆಂದ್ರೆ ಲೋನ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಮಂತ್ ಇಂದ EMI ಮಾಡ್ಬೇಕು, ರೀಪೇ EMI ಮಾಡ್ಬೇಕು. ಎಲ್ಲಿಂದ ಸಿಗ್ತದೆ ಅವನಿಗೆ ಹಣ? ದಿಸ್ ಇಸ್ ಅ ಇಂಪಾರ್ಟೆಂಟ್ ಫ್ಯಾಕ್ಟರ್. ಈ ನಡುವೆ ಏನ್ ಮಾಡ್ಬೇಕು ಗವರ್ಮೆಂಟ್? ರೆಡ್ಯೂಸ್, ಬ್ಯಾಂಕ್ಸ್ ಆರ್ ಫ್ಲಶ್ ವಿತ್ ಫಂಡ್ಸ್. ನಾನು ಹೇಳ್ತೀನಿ ನಿಮಗೆ, ರೆಡ್ಯೂಸ್ ದಿ ಇಂಟ್ರೆಸ್ಟ್ ರೇಟ್ಸ್ ಆನ್ ದ ಲೋನ್, ಗಿವ್ ರೆಡಿಲಿ. ವರ್ಕಿಂಗ್ ಕ್ಯಾಪಿಟಲ್ ಎನ್ಹಾನ್ಸ್ ಮಾಡಿ ಕೊಡಿ. ವರ್ಕಿಂಗ್ ಕ್ಯಾಪಿಟಲ್ ಎನ್ಹಾನ್ಸ್ ಮಾಡಿ ಕೊಟ್ರೆ ದೇ ವಿಲ್ ಬಿ ಏಬಲ್ ಟು ಡೂ ದೇರ್ ಬಿಸ್ನೆಸ್. ಅಂಡ್ ಆಸ್ ಸೆಂಟ್ರಲ್ ಗವರ್ಮೆಂಟ್, ನನ್ನ ಪ್ರಕಾರ ನೀವೇನ್ ಮಾಡ್ಬೇಕಂದ್ರೆ, ಯು ಶುಡ್ ಹ್ಯಾವ್ ಐಡಿಯಾ ಅಟ್ ಮ್ಯಾಕ್ರೋ ಲೆವೆಲ್. ಅಂದರೆ ನೀವು ಇಫ್ ಯು ಅನೌನ್ಸ್ ಐ ವಿಲ್ ಮೇಕ್ SEZ ಅಂದ್ರೆ 1000 hectares SEZ ಇರಬೇಕು. ಈ ಪ್ರತಿ ಬಿಲ್ಡಿಂಗ್ಗೆ ಒಂದು SEZ ಏನ್ ಯೂಸ್ ಇಲ್ಲ. One you identify 4 corners of the country and invest in power, water and infrastructure. Then call people. ನೀವೇನ್ ಮಾಡ್ತೀರಾ ಅಂದ್ರೆ, ನೀವು ಬಂದ್ರಿ ಆಮೇಲೆ ನೋಡೋಣ ಅಂತ, ಅದು ಸರಿ ಬರುದಿಲ್ಲ. ಅದೆಲ್ಲ ಗವರ್ಮೆಂಟ್ ಸರ್ವಿಸ್ಗೆ ಬರ್ತದೆ. No person will invest unless he sees infrastructure. If government invests in infrastructure, ನಿಮಗೆ ಎಂಪ್ಲಾಯ್ಮೆಂಟ್ ಆಗ್ತದೆ, ಬಿಸ್ನೆಸ್ ನಡೆಯುತ್ತೆ. ಅಂದ್ರೆ ಇನ್ಸ್ಟೆಡ್ ಆಫ್ ಗಿವಿಂಗ್ ಫೈನಾನ್ಷಿಯಲ್ ಸಪೋರ್ಟ್, ಬರೀ ಅದು ಕೊಡೋದ್ರಿಂದ ಒಂದು ಪೋರ್ಷನ್ ಆಫ್ ಕೆಲಸ ಆಗ್ಬೋದು ಅಥವಾ ಹೆಲ್ಪ್ ಆಗ್ಬೋದು, ಬಟ್ ಮೆಜಾರಿಟಿ ಯು ಹ್ಯಾವ್ ಟು ಗಿವ್ ದ ವರ್ಕ್ ಟು ದಿ ಪಬ್ಲಿಕ್ ಅಂತ ಹೇಳಿ. ಎಸ್, ಸಿ ಜಾಬ್ ಕ್ರಿಯೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಜಾಬ್ಸ್ ಕ್ರಿಯೇಟ್ ಆಗಲಿಲ್ಲ ಅಂದ್ರೆ ಡಿಮಾಂಡ್ ಇರುವುದಿಲ್ಲ, ಬಿಸ್ನೆಸ್ ಕೆನಾಟ್ ಸಸ್ಟೈನ್. ಸೊ ಜಾಬ್ ಕ್ರಿಯೇಷನ್ ಇಂಪಾರ್ಟೆಂಟ್. 1, 2 ಅಗ್ರಿಕಲ್ಚರಸ್ ಇವಾಗ ಇದ್ದಾರಲ್ವಾ, ಅವರಿಗೆ ಡೈರೆಕ್ಟ್ ಮಾರ್ಕೆಟಿಂಗ್ ಫೆಸಿಲಿಟಿ ಇಮಿಡಿಯೇಟ್ ಆಗಿ ಮಾಡಬೇಕು. ಈ APMCs ಎಲ್ಲ ಇದೆ ಅಲ್ವಾ, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಐ ಕ್ಯಾನ್ ಟೆಲ್ ಯು ಓಪನ್ಲಿ, ಈ APMCs ಎಲ್ಲ ತೆಗೆದಾಕ್ಬೇಕು. ನೀವು ತೆಗೆದಾಕಿದ್ರೆ ಹಾಫ್ ದಿ ಕರಪ್ಷನ್ ವಿಲ್ ಗೋ ಔಟ್ ಅಂಡ್ ಫಾರ್ಮರ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಮೋರ್ ಮನಿ. ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿದ್ರೆ ಫಾರ್ಮರ್ ಕಾರ್ಪೊರೇಟ್ ಪ್ರಾಫಿಟ್ ಮಾಡ್ತಾನೆ, ಫಾರ್ಮರ್ ಪ್ರಾಫಿಟ್ ಮಾಡ್ತಾನೆ. ಕನ್ಸ್ಯೂಮರ್ಗೂ ಇವಾಗ ತರಕಾರಿ ನೋಡಿದ್ರೆ, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ.
ಹ್ಮ್ ಯು ಆರ್ ರೆಡ್ ಇನ್ ನ್ಯೂಸ್ ಪೇಪರ್ಸ್, ನೀವೇ ರಿಪೋರ್ಟ್ ಮಾಡಿರ್ತೀರ. ಹ್ಮ್ ಅವನು ಟೊಮೆಟೊ ಕ್ರಾಪ್ ತಗೊಂಡು ಬರ್ನ್ ಮಾಡಿಬಿಟ್ರ ಫಾರ್ಮರು. ರೈತರು ಈ ತರ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಸೇಲ್ ಮಾಡಕ್ಕೆ ಆಗ್ತಾ ಇಲ್ಲ. Correct. ಅಂದ್ರೆ ಅವನು ಟೊಮೆಟೊ ₹1 per kg ಕೊಡ್ತಾನೆ. ಬಟ್ ಇನ್ ಸಿಟಿ ಬಂದಾಗ ನೀವೆಷ್ಟು ಪ್ರೈಸ್ ನ ತಗೊಳ್ತೀರಾ? ಮಿನಿಮಮ್ 30 20, 25, 30 40 40 ಟೈಮ್ಸ್ ಪ್ರೈಸ್ ಹೇಗೆ ಆಗ್ತದೆ? ಫಾರ್ಮರ್ಗೆ ಸಿಕ್ಕುದು ₹1, ₹5. ಇದು ನೀವು ತೆಗೆದಾಕಿದ್ರೆ ಈ ಮಿಡಲ್ ಮೆನ್ ಆರ್ ಕರಪ್ಟ್, ನಿಮ್ಗೆ ಪ್ರೈಸು ₹15 ಬರ್ತದೆ, ಫಾರ್ಮರ್ಗೂ ₹5 ಹೋಗ್ತದೆ. ಪ್ರಾಫಿಟ್ ಮಾಡೋದು ಪ್ರಾಫಿಟ್ ಮಾಡ್ತಾನೆ. ಆ ಚೈನ್ ನೀವು ರೆಡ್ಯೂಸ್ ಮಾಡಬೇಕು. ಯು ಹ್ಯಾವ್ ಟುಡೇ ಯು ಹ್ಯಾವ್ ಮಂಡಿ, ಹೋಲ್ಸೇಲರ್, ರಿಟೈಲರ್, ದೆನ್ ಕನ್ಸ್ಯೂಮರ್. ಚೈನ್ ನೀವು ರೆಡ್ಯೂಸ್ ಮಾಡಿದ್ರೆ ಫಾರ್ಮರ್ಗೆ ಬೆಟರ್ ಬರ್ತದೆ. ಈ ತರ ಸ್ಕೀಮ್ಸ್ ದಿ ಗವರ್ಮೆಂಟ್ ಶುಡ್. ಹಾಗೇನೆ ಇಲ್ಲಿ TDS ರೆಡ್ಯೂಸ್ ಮಾಡಿರೋದಾಗ್ಲಿ ಅಥವಾ EPF 3 ತಿಂಗಳು ಎನ್ಹಾನ್ಸ್ ಮಾಡಿರೋದು, ವಿಲ್ ಇಟ್ ವರ್ಕ್ ಔಟ್? ನನ್ ದುಡ್ಡು, ನೀನ್ TDS ಎನಿವೇ ನನ್ ದುಡ್ಡೇ ಅದು. ಅವನು there are 2 factors in this. I'll give you simple example. ನಾನು ರೆಂಟ್ ಕಟ್ಟಬೇಕು ನಮ್ಮ ಲ್ಯಾಂಡ್ ಲಾರ್ಡ್ಗೆ. Earlier I used to cut TDS 10%, now I will cut 7.5%. Okay, that will be credited to the government account. He can take set off. ಅರ್ಥ ಆಯ್ತಾ? ಆ ದುಡ್ಡು ಅವಂದೇ. ಒಂದು ನಾನು ಕೊಡ್ಲೇ ಇಲ್ಲ ಅಂದ್ರೆ ಅವ್ನು ಏನ್ ಮಾಡ್ತಾನೆ? ನೀನು TDS ಇಟ್ಕೊಂಡು ಏನ್ ಮಾಡ್ತೀಯ ನೀನು? ಟುಡೇ ದ ಸಿಚುವೇಶನ್ ಇಸ್ ಟೆನೆಂಟ್ಸ್ ಲ್ಯಾಂಡ್ ಲಾರ್ಡ್ಸ್ ಕೊಡಕ್ಕೆ ಸಿಚುವೇಶನ್ ನಲ್ಲಿ ಅವ್ರು ಕೊಡಕ್ಕೆ ಆಗ್ತಾ ಇಲ್ಲ. ಅವ್ರ ಹತ್ರ ದುಡ್ಡಿಲ್ಲ ಟೆನೆಂಟ್ಸ್ಗೆ. TDS will come only if I want to pay. If I don't want to pay, TDS ಏನ್ ಯೂಸ್ ರೀ? These are all incremental measures ಅಂತ ಹೇಳ್ತಾರೆ. These are not substantial measures. When we say 20 lakh crore ಅಂತ ಹೇಳಿದ್ರೆ, we require substantial measures. ಅಂದ್ರೆ you should announce ನಾಳೆ corporate tax rates will be 10% for those who invest $500 billion. ಹೇಳ್ರಿ, ಅದು ಈ ತರ ಹೇಳಿದ್ರೆ you will find business coming. ಈ ತರ ಮೆಷರ್ಸ್ ನೀನು ಹೇಳಿದ್ರೆ it will be substantial. You should reduce the tax rates until invest 80cc ಇನ್ವೆಸ್ಟ್ಮೆಂಟ್ ಇದೆ ಅಲ್ವಾ, ಅದು ಎನ್ಹಾನ್ಸ್ ಮಾಡಿ. ಡೋಂಟ್ ಕೀಪ್ ಇಟ್ 2 lakh 2,50,000. ಯಾರಿಗೂ ಯೂಸ್ ಇಲ್ಲ ಅದು. 5 ಲಕ್ಷ ಮಾಡಿ. ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ತಾರಲ್ವಾ, ಅದು ಎನ್ಹಾನ್ಸ್ ಇಟ್. ಸ್ಯಾಲರೀಸ್ ಡಿಡಕ್ಷನ್ಸ್ ಇದೆಲ್ಲ ಕಟ್ ಮಾಡಿ. ಈ ತರ ಯು ಶುಡ್ ಮೇಕ್ ಅ ಬಾಸ್ಕೆಟ್ ಆಫ್ ಸಚ್ mega announcements. When you look at government should make mega in land acquisition easy madri. Make it easy for people to acquire land. Ee tara, these are the substantial things. Innondu government expenditure cut ಮಾಡ್ರಿ. ನೀವು ಹೇಳ್ತೀರಾ ಬಿಸ್ನೆಸ್ ಎಫಿಷಿಯಂಟ್ ಆಗಿರ್ಬೇಕು, ನಮಗೆ ಎಲ್ಲಾರು ಲೆಕ್ಚರ್ ಕೊಡ್ತಾರೆ ಗವರ್ಮೆಂಟ್ ಮಾಡಿ. ನೀವು ಹೇಳೋದು ಕರೆಕ್ಟೇ. ನಿಮ್ಮ ಎಕ್ಸ್ಪೆಂಡಿಚರ್ ನೀವು ಕೈಯಾಗಿ ಕಟ್ ಮಾಡ್ತಾ ಇಲ್ಲ. ಅಂದ್ರೆ ಗವರ್ಮೆಂಟ್ ಲೆವೆಲ್ ಅಲ್ಲೂ ಕೂಡ ಕಾಸ್ಟ್ ಕಟಿಂಗ್ ಆದ್ರೆ ಇಟ್ ಕ್ಯಾನ್ ಹೆಲ್ಪ್ಫುಲ್ ಅಂತ ಹೇಳ್ತೀವಿ. ಐ ಟೆಲ್ ಯು ವೇರ್ ಯು ಗೋ ಟು ಎನಿ ಕಮಿಷನರ್ ಆಫೀಸ್, ಈ ಇನ್ಕಮ್ ಟ್ಯಾಕ್ಸ್, ಈ ಎಕ್ಸೈಸ್, GST ಎಲ್ಲ ಎಷ್ಟು ಪ್ರಿನ್ಸಿಪಲ್ ಚೀಫ್ ಕಮಿಷನರ್, ಕಮಿಷನರ್, ಅಡಿಷನಲ್ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್, ಇಷ್ಟು ಜನರು ಯಾಕ್ರಿ ಬೇಕು? ಇವ್ರು ಒಬ್ಬರೊಬ್ಬರಿಲ್ಲ. ಪ್ರಿನ್ಸಿಪಲ್ ಕಮಿಷನರ್ 4 ಫೆಲೋಸ್ ಇದ್ದಾರೆ, ಕಮಿಷನರ್ಸ್ ಒಂದು 8 ಇದ್ದಾರೆ. Why you require so many people? Each person will have 5 people to assist him. ಈ ಬ್ರಿಟಿಷ್ ಕಾಲ ಹ್ಯಾಂಗೋವರ್ ಹೇಳ್ತಾರೆ, this should get out. Once this goes, government expenditure will come down. Government expenditure comes down, they will set an example. ಇವಾಗ ನಮ್ಮ ಪ್ರಧಾನಿ ಇದ್ದಾರೆ, nobody can point a finger at Mr. Modi because he is above board. Nobody can tell. ಯಾಕೆಂದ್ರೆ ಅವರು ಕ್ಲೀನ್ ಆಗಿದ್ದಾರೆ, ಅವ್ರ ರಿಲೇಟಿವ್ಸ್ ಇದು ಏನಿಲ್ಲ. ಆ ತರ ಗವರ್ಮೆಂಟ್ ಕ್ಲೀನ್ ಆಗಿರ್ಬೇಕು. ಹಾಗೇನೆ ಈ EPF 3 months ಪೋಸ್ಟ್ಪೋನ್ಮೆಂಟ್ ಇದೆಲ್ಲ ಅದು ಏನು ಹೆಲ್ಪ್ ಆಗುತ್ತೆ ಅಂತೀರಾ? EPF ನೀವು 12% ಮಾಡ್ತಾ ಇದ್ದೀರಾ, ಇವಾಗ 10% ಆಗಿದೆ. 2% ಇಟ್ ವಿಲ್ ಪುಟ್ ಇನ್ ಟು ಯುವರ್ ಹ್ಯಾಂಡ್ಸ್. ಓವರ್ ಆಲ್ ಎಷ್ಟು ಬರ್ತದೆ? ಒಂದು 2,000 crores ಬರ್ತದೆ ಎಂಟೈರ್ ಕಂಟ್ರಿಗೆ. 2,000, 3,000. We keep 5,000 crores also. Very small amount. It is not a package which you expect a finance minister to tell.
ಓಕೆ, ಮತ್ತೊಂದು ವಿಷಯ, ತುಂಬಾ ಜನ ಈ 20 lakh crores-ಗೆ ಎಷ್ಟು ಸೊನ್ನೆ ಇದೆ ಅಂತ ಒಂದು 20 lakh crores ಡಿವೈಡೆಡ್ ಬೈ 125 crore ಪೀಪಲ್ ಅಂತ ಒಂದು ಈ ತರ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ ಕಾಮನ್ ಮ್ಯಾನ್. ಆಮೇಲೆ ಏನಾದ್ರು ಪ್ರಿಂಟ್ ಮಾಡಿ ಸರ್ಕಾರ ಕೊಟ್ಬಿಡುತ್ತಾ ಅಂತ ಕೆಲವರು ಅನ್ಕೋತಿದ್ದಾರೆ. ಸೊ ವೈ ದೀಸ್ ಕನ್ಫ್ಯೂಷನ್ಸ್? ವಾಟ್ ಎಕ್ಸಾಕ್ಟ್ಲಿ ದಿಸ್ 20 lakhs ಪ್ಯಾಕೇಜ್ ಕ್ಲೋಸ್? ಇದೇ ನಾನು ಹೇಳ್ತಾ ಇದ್ದೀನಿ, ದೇರ್ ಇಸ್ ನೋ ಡೀಟೇಲ್ಸ್ ಇನ್ನು ಯಾರು ಹೇಳಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ದೇರ್ 3 lakh crores MSME ಸಪೋರ್ಟ್ ಹೋಗ್ತದೆ ಇನ್ ಟರ್ಮ್ಸ್ ಆಫ್ ಕೊಲಾಟ್ರಲ್ ನಾವು ಕೇಳುದಿಲ್ಲ ಲೋನ್ಸ್ಗೆ. ಇದು ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ, ಹೇಗೆ ಲೋನ್ಸ್ ಕೊಡ್ತೀರಾ, ಅದ್ರ ಬಗ್ಗೆ ಏನು ಡೀಟೇಲ್ಸ್ ಇನ್ನೂ ಬಂದಿಲ್ಲ. ಬಟ್ ನೀವು ಅಸ್ಯೂಮಿಂಗ್ ಇಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್ 3 lakh crore ಲೋನ್ಸ್ ಟು MSMEs ಅಂತ ಇಟ್ಕೊಳ್ಳಿ, ಒಂದು ಮಾತಿಗೆ ಇಟ್ಕೊಳ್ಳಿ. ವಿಲ್ ಹಿ ಬಿ ವಿಲ್ಲಿಂಗ್ ಟು ಟೇಕ್ ದ ಲೋನ್? ಡಿಮಾಂಡೇ ಇಲ್ಲ ಅಂದ್ರೆ ಲೋನ್ ತಗೊಳ್ತಾನ? ದಟ್ ಈಸ್ ದಿ ಕ್ವೆಶ್ಚನ್. ಯು ಆರ್ ರೆಡಿ ಟು ಗಿವ್, ವಿಲ್ ಹಿ ಟೇಕ್? ಸೊ ಬೇರೆ ಪೇಪರ್ ನಲ್ಲಿ ಇರುವುದು 3 lakh crores, ಮೇ ಬಿ ಜಸ್ಟ್ 30,000 crores ಆರ್ ನಥಿಂಗ್ ಅಟ್ ಆಲ್, ಡಿಪೆಂಡಿಂಗ್ ಆನ್ MSME. ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ತಗೊಳಕ್ಕೆ. ದಟ್ ಈಸ್ ಗೋಯಿಂಗ್ ಟು ಬಿ ದ ಡಿಸೈಡಿಂಗ್ ಫ್ಯಾಕ್ಟರ್ ಇನ್ ಆಲ್ ದಿಸ್. ಓಕೆ, ಕಾಮನ್ ಮ್ಯಾನ್ ಯೋಚನೆ ಮಾಡ್ತಿರೋದು ನನಗೇನ್ ಲಾಭ ಇದರಿಂದ, ವಿಲ್ ಇಟ್ ಹೆಲ್ಪ್ಫುಲ್ ಫಾರ್ ಮೀ ಅಂತ ಕಾಮನ್ ಮ್ಯಾನ್ ಯೋಚನೆ ಮಾಡ್ತಿದ್ದಾನೆ. ಏನ್ ಹೇಳ್ತೀರಾ? ಕಾಮನ್ ಮ್ಯಾನ್ಗೆ ಏನಿಲ್ಲ ರೀ ಇದರಲ್ಲಿ. ಅವನಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರ್ತನೆ ಕಾಮನ್ ಮ್ಯಾನ್ಗೆ ಬೆನಿಫಿಟ್. 2,000 3,000 ಏನೋ ಅಕೌಂಟ್ ನಲ್ಲಿ ಬಂದರೆ ಅವನಿಗೆ ಬೆನಿಫಿಟ್. ದೀಸ್ ಆರ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಕಾಮನ್ ಮ್ಯಾನ್ಗೆ there's only one help you can do. ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೇಕ್ಸ್ ಪೀಪಲ್ ಲೇಜಿ. ನಾನು ಹೇಳ್ತೀನಿ, if government keeps on giving money into their account, you will become lazy. Rather than that, there is only one thing government can do, job creation. ಈ ಮನ್ರೇಗಾ ಇದೆ ಅಲ್ವಾ, ಅದು ದೊಡ್ಡ ಮಾಡ್ಬೇಕು, ಮೇಕ್ ಇಟ್ ಈವನ್ ಬಿಗರ್, push in infrastructure work. This way ಅವನಿಗೂ ಕೆಲಸನೂ ಇರ್ತದೆ, ಅವನು ದುಡಿತಾನೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ಲಸ್ ಅವನು ಒಂದು ಸ್ವಾವಲಂಬಿ ಆಗ್ತಾನೆ. ಅವನು ಸ್ವಾವಲಂಬಿ ಆಗ್ತಾನೆ. ದೆನ್ ಆತ್ಮನಿರ್ಭರ್ ಅಂತ ಹೇಳ್ತಿರಲ್ವಾ ನೀವು, ಆ ಸ್ಕೀಮ್ ಇದು ಚೆನ್ನಾಗಿರ್ತದೆ. ಆತ್ಮನಿರ್ಭರ್ ಅಂದ್ರೆ ಯು ಆರ್ ವರ್ಕಿಂಗ್ ಅಷ್ಟೇ, ಯು ಆರ್ ಸ್ಟ್ಯಾಂಡಿಂಗ್ ಆನ್ ಯುವರ್ ಓನ್ ಲೆಗ್, ಗವರ್ಮೆಂಟ್ ಸಪೋರ್ಟ್ ಇದೆ, ಸಾಕಲ್ವಾ? ಐ ಹ್ಯಾವ್ ಎ ಫೀಲಿಂಗ್ ಇನ್ನು ಮೇ ಬಿ ದೇ ವಿಲ್ ಅನೌನ್ಸ್ ಸಮ್ ಮೋರ್ ಬೆಟರ್ ಥಿಂಗ್ಸ್ ಇನ್ ದಿ ಫ್ಯೂಚರ್, ನನಗೆ ಒಂದು ಅನ್ಸುತ್ತದೆ. ಸೊ ಓವರ್ ಆಲ್ ಇದನ್ನ ಸಮ್ ಅಪ್ ಮಾಡ್ಬೇಕಾದ್ರೆ ಫ್ಯೂ ವರ್ಡ್ಸ್ ಅಲ್ಲಿ ಏನ್ ಹೇಳ್ತೀರಾ? ನನ್ನ ಪ್ರಕಾರ in few words I will say, whatever the government is doing in right earnest. ಅವರು ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳಲಿಲ್ಲ, but it is not enough. You have to do much more at macro level, create jobs, cut expenditure. This scheme will become successful because ಒಂದು ಹೇಳ್ಬೇಕು, ಈ ಗವರ್ಮೆಂಟ್ ರೀಫಂಡ್ಸ್ ಕರೆಕ್ಟ್ ಆಗಿ ಕೊಡ್ತಾರೆ. they don't hold back. I have been a taxpayer for so many years. 7 years ಮುಂಚೆ 10,000 ರೀಫಂಡ್ ಸಿಕ್ಕುದೇ ಇಲ್ಲ, 10,000 ರೀಫಂಡ್ ಸಿಕ್ಕುದಿಲ್ಲ. ಟುಡೇ ರೀಫಂಡ್ಸ್ ಆರ್ ಕಮಿಂಗ್ ವಿದಿನ್ 1 month, ವಾಟ್ ಎವರ್ ಇಸ್ ದಿ ಅಮೌಂಟ್. ಅದೊಂದು ಗವರ್ಮೆಂಟ್ ಇಸ್ ವರ್ಕಿಂಗ್ ಇನ್ ರೈಟ್ ಅರ್ನೆಸ್ಟ್. ದೇ ಆರ್ ವರ್ಕಿಂಗ್ ಇನ್ ರೈಟ್ ಅರ್ನೆಸ್ಟ್. ಏನಂದ್ರೆ ಒಂದು ಸ್ವಲ್ಪ ದೇ ಹ್ಯಾವ್ ಟು ಫೈನ್ ಟ್ಯೂನ್ ಅಂಡ್ ಮೇಕ್ ಬೋಲ್ಡ್ ರಿಫಾರ್ಮ್ಸ್. ಲೇಬರ್ ನಲ್ಲಿ ಬೋಲ್ಡ್ ರಿಫಾರ್ಮ್ಸ್ ಮಾಡಬೇಕು. ದೇ ಶುಡ್ ಪುಟ್ ಮನಿ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಪೀಪಲ್. They should make farmers, they should make it easy for them to live. So roti kapda makan ಇದು ಮೂರು ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತರ ಮಾಡಬೇಕು. ಇದು ಮೂರು ಮಾಡಿದ್ರೆ ಐ ಫೀಲ್ ಅಂದ್ರೆ ಗವರ್ಮೆಂಟ್ ಹ್ಯಾಸ್ ಟು ಎನ್ಕರೇಜ್ ದ ಪೀಪಲ್ ಟು ವರ್ಕ್, ನಾಟ್ ಟು ಬಿಕಮ್ ಲೇಜಿ. ಅವನು ಆತ್ಮನಿರ್ಭರ್ ಅಂದ್ರೆ ಅವನವನು ಕೆಲಸ ಮಾಡಬೇಕು, ನಾಟ್ ಡಿಪೆಂಡಿಂಗ್ ಆನ್ ಗವರ್ಮೆಂಟ್ ಗಿವ್ ಹಿಮ್ ಮನಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ 20 lakhs crore ಪ್ಯಾಕೇಜ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತ ಈ ಟೈಮಲ್ಲಿ ಬಹಳ ಸಿಂಪಲ್ ಆಗಿ ಸ್ಟ್ರೈಟ್ ಆಗಿ ನಮಗೆ ಆ ಒಂದು ಪಿಕ್ಚರ್ ಕೊಟ್ಟಿದ್ದೀರಾ. ಸೊ ಫರ್ದರ್ ಡೇಸ್ ಅಲ್ಲಿ ಏನಾಗುತ್ತೆ ಅಂತ ನಾವು ಕೂಡ ಕ್ಯೂರಿಯಾಸಿಟಿಯಿಂದ ಕಾಯೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಸ್ಪೀಕಿಂಗ್ ಟು ಸಕ್ಕಸ್ ಸುದ್ದಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಭಾಕರ್ ಅವರೇ. For more programs, kindly subscribe Sakkas Suddhi on YouTube channel and follow us Facebook, Twitter and Instagram.